ರೀ ಎಷ್ಟು ಬರೀತಿದ್ದೀರಾ ಮುಯ್ಯಿ? 51. ನಮ್ದೆಂತ ರಿಚ್ ಫ್ಯಾಮಿಲಿ ಗೊತ್ತಾ? 101 ಬರೀರಿ. ಸುಮ್ಮನೆ ಮತ್ತೆ ಕಾಸಿಲ್ಲ. ನೋಡಪ್ಪ, ಈ ಮುಯಿ ಕವರಲ್ಲಿ ನನ್ನ ಹೆಸರು ಬರ್ಕೊಡ್ತೀಯಾ? ಏನಜ್ಜಿ ಹೆಸರು? ಮೀನಾಕ್ಷಿ. ಮೀನಾಕ್ಷಿ. ಮೀನಾಕ್ಷಿ ಬೆಂಗಳೂರು ಅಂತ ಬರಿ. ಎಷ್ಟು ಮುಯ್ಯಿ? 2000. ಇಂಗ್ಲಿಷಲ್ಲಿ ಬರಿಲ್ಲ. ನಂಗದೆಲ್ಲ ಅರ್ಥ ಆಗಲ್ಲ, ಏನಾದ್ರೂ ಬರಿ. ನಮ್ದು ನಿಮ್ಗಿಂತ ರಿಚ್ ಫ್ಯಾಮಿಲಿ. 2000 ರೂಪಾಯಿ ಮುಯ್ಯಿ. ಇರ್ಲಿ ಬಿಡು, ವರ್ಸ್ಕತ್ತೀನಿ. ಹಾಯ್ ರೀ, ಮುಂದೆ ಸ್ವಲ್ಪ ಗಾಡಿ ನಿಲ್ಸಿ ತರಕಾರಿ ತಗೋಬೇಕು. ಹೇ ಇರೇ, ತಾಳೆ ಛತ್ರಿ ತಗೊಂಡೋಗು. ಇರ್ಲಿ ಬಿಡ್ರಿ, ಪರವಾಗಿಲ್ಲ. ಇರ್ಲಿ, ಮಳೆ ಬತ್ತಾಯ್ತು, ಸುಮ್ಮನೆ ನೆಂದ್ಬಿಡ್ತೀಯ, ತಗೊಂಡೋಗು. ಏನೋ ಅವಳ ಮೇಲೆ ಪ್ರೀತಿ ಉಕ್ಕರಿತಾ ಇದೆ. ಹಂಗಲ್ಲ ಕಣಮ್ಮ, ಮಳೆಗೆ ಮೇಕಪ್ ಉದ್ರೋದ್ರೆ ಅಂಗಡಿ ನೋಡಿ ಎದ್ರಕೊಂಡ್ಬಿಡ್ತಾನೆ, ಅದಕ್ಕೆ. ಅವಳ ಮೇಕಪ್ ಅಲ್ಲಿ ನೋಡಿದ್ರು ಎದ್ರಕೊಂತಾರೆ ಅಲ್ವಾ? ಸಾಕು. ಏನ್ ಬಡಿಸ್ಲಿ? ಏನ್ ಮಾಡಿದ್ಯಾ? ಸಾಂಬಾರ್, ರಸಮು, ಪಲ್ಯ. ರಸಮ್ ಹಾಕು. ನಿಮ್ಗೆ ಸಾಂಬಾರ್. ಇಲ್ಲಿ ಪಲ್ಯ ಹಾಕಿ ನೋಡೋಣ. ಓಹೋ, ಸಾಕಾ? ಸಾಕು. ನಿಮ್ಗೆ? ಬೇಡ. ಹಾಕಿಸ್ಕೊಳಮ್ಮ ಪಲ್ಯ. ಅಮೃತ, ಸ್ವಲ್ಪ ಸಕ್ಕರೆ ಬೇಕಿತ್ತು. ಏನೇ ಆಗ್ಲಿ, ನಿಮ್ಮ ಅತ್ತನೇ ಗ್ರೇಟು ಬಿಡಮ್ಮ. ಸ್ವಲ್ಪ ಕೇಳಿದ್ರೆ ಒಂದು ಲೋಟ ಕೊಟ್ಟಿರೋರು. ಒಂದು ನಿಮಿಷ ಇರಿ. ಇವಾಗ ಹೇಳಿ, ಯಾರು ಗ್ರೇಟು? ನೀವೇ ಗ್ರೇಟು, ನೀವೇ ಗ್ರೇಟು. ತಗೊಳ್ಳೆ, ಆಸ್ತಿ ಪತ್ರನ ಸೇರಿಸ್ಕೊಟ್ಬಿಡು. ಟೈಮ್ ಬರ್ಲಿ, ನೀನು ಸೇರ್ಸ್ಕೊಡ್ತೀನಿ. ಕೊಡೋದ್ ಕೊಡ್ತೀಯ, ಒಳ್ಳೆ ಪಿಗರ್ಗೆ ಕೊಡು. ಇರ್ಲಿ ಬಿಡು, ವರ್ಸ್ಕತ್ತೀನಿ. ಹೆಣ್ಮಕ್ಳು ಮಧ್ಯಾಹ್ನದ ಹೊತ್ತು ಮಲಗಿದ್ರೆ ಮನೆಗ್ ದರಿದ್ರ. ಅಂತಿದ್ದು ತಂಬಿತ್ತಿರೋದು. ಹಲೋ, ವಾಟ್ಸಪ್ ಅಲ್ಲಿ ಲಿಂಕ್ ಕಳ್ಸಿದೀನಿ, ಜಾಯ್ನ್ ಆಗಿ. ಏನೇ? ಹಲೋ, ಲಿಂಕ್. ದೆವ್ವ ಬಿಡಿಸ್ತೀನಿ ಇರು, ಇವತ್ತು ಜಾಯ್ನ್ ಆಗ್ಲಿ. ನೀನ್ ಯಾವಳ ದೆವ್ವ ಬಿಡ್ಸಕ್ಕೆ? ನಾನ್ ಬಿಡಿಸ್ತೀನಿ. ಫ್ಯಾಮಿಲಿ ಮ್ಯಾಟ್ರು. ಮಲ್ಗಿರೋಳ್ನ ಎಬ್ಬಿಸ್ಬಿಟ್ಟು ಕಾಲ್ ಕೆರ್ಕೊಂಡು ಜಗ್ಲಕ್ ಬರ್ತಿದ ನಿಮ್ಮಮ್ಮ. ಹೇಳ್ಬಿಡು ಇದೆಲ್ಲ ಸರಿ ಇರಲ್ಲ ಅಂತ. ಮತ್ ನೋಡು, ಬೀರುನಲ್ಲಿ ಇಟ್ಟಿರೋ ನನ್ನ ಹೊಸ ಸೀರೆನೆಲ್ಲ ಯಾವ್ದೋ ಅನಾಥಾಶ್ರಮದ ಗಾಡಿ ಬಂದು ಅಂತ ಎಲ್ಲ ಕೊಟ್ಟು ಕಳ್ಸಿದ್ದಾಳೆ. ನಿಮ್ಮಮ್ಮನೂ ಅದ್ರಲ್ಲೇ ಹಾಕೊಂಡು ಹೋಗು ಅಂದೆ, ಆದ್ರೆ ಹೋಗ್ಲಿಲ್ಲ ಅವರು. ನೀನೇ ಅವಳೆ ನನ್ಗೆ ಅನಾಥಾಶ್ರಮಕ್ಕೆ ಹೋಗು ಅಂತ ಹೇಳಕ್ಕೆ? ಇದು ನನ್ನ ಮನೆ, ಬೇಕಿದ್ರೆ ನೀನೇ ಹೋಗೆ. ನಾನೇ ಯಾಕೆ ಹೋಗ್ಲಿ? ಕೊಟ್ಟಿಲ್ವಾ ವರದಕ್ಷಿಣೆ? ನಿಮ್ಮ ಅಪ್ಪ ದೊಡ್ಡದಾಗ ಕೊಟ್ಬಿಟ್ಟಿದ್ದಾನೆ. ದೊಡ್ಡದಾಗಿ ಬಿಡಪ್ಪ. ಹೇ, ಏನೇ ಇದು? ಮನೆ ತುಂಬಾ ಬಟ್ಟೆನೆಲ್ಲ ಕಸ ಅಂಟಂಗ್ ಆಡಿದ್ದೀರಾ? ಆ ಬಟ್ಟೆ ಹೋಗ್ದಿರೋದ್ ನಾನು. ನಿಮ್ಮ ಅಮ್ಮಂಗೆ ಹೇಳು ಮಡ್ಚೂಡಕ್ಕೆ. ಅದನ್ನ ನೆನ್ಸಿರೋದ್ ನಾನು, ಒಣಗಾಕಿರೋದ್ ನಾನು, ಅದಕ್ಕೆ ಕ್ಲಿಪ್ ಹಾಕಿರೋದ್ ನಾನು, ಒಣಗಾಕಿರೋ ಬಟ್ಟೆ ಎತ್ಕೊಂಡ್ ಬಂದಿದ್ ನಾನು.
ಏಯ್ ನೀನ್ ಕಡೆ ನನ್ ಸೊಸೆ ನಾನಲ್ಲ ನಿನ್ ಸೊಸೆ. ಸೊಸೆ ಆದ್ರೇನು ಅತ್ತೆ ಆದ್ರೇನು ನಿಮ್ ಕೆಲ್ಸ ನೀವು ಮಾಡಿ ನನ್ ಕೆಲ್ಸ ನಾನ್ ಮಾಡ್ತೀನಿ. ಇಲ್ಲಿ ಯಾರು ಬಿಟ್ಟು ಬಿದ್ದಿಲ್ಲ ನಿಮ್ ಚಾಕ್ರಿ ಮಾಡಕ್ಕೆ. ಏ ನೋಡು ಸರೋಜ ಅವ್ರೆ 2 ಈರುಳ್ಳಿ ಬೇಕಾಗಿತ್ತು. ಏನಪ್ಪ ನೀನ್ ಹೆಂಡತಿ ಬಟ್ಟೆ ಮಾಡಿಸ್ತಾ ಇದೀಯಾ, ನಿಮ್ಮಮ್ಮನ್ ಮಾಡ್ಸಲ್ವಾ? ಹೆಂಡತಿ ಬಂದ್ಮೇಲೆ ನಾವೆಲ್ಲ ಯಾಕೆ ಬನ್ರಿ. ಅದು ನಿಜನೇ, ನಡೀರಿ. ಓ ರಸಂ ಮಾಡ್ಬಿಟ್ಟಿದ್ದೀರಾ? ನಾನೇ ಮಾಡಿದ್ದು. ನನ್ ಮಗನ್ಗೆ ನೀವು ಮಾಡೋ ರಸಂ ಅಂದ್ರೆ ತುಂಬಾ ಇಷ್ಟ. ಓ ಹೌದಾ? ಒಂದ್ ನಿಮಿಷ. ನನ್ ಗಂಡಂಗೂ ನೀವು ಮಾಡೋ ರಸಂ ಅಂದ್ರೆ 2 ಸಲ ಅನ್ನ ಹಾಕೊಂಡ್ ತಿಂತಾರೆ. ನನ್ಗಂತೂ ತುಂಬಾ ಇಷ್ಟ. ಥ್ಯಾಂಕ್ ಯು, ಬರ್ತೀನಿ. ಬೆಳಗ್ಗೆಯಿಂದ ಟಿವಿ ಓಡ್ತಾನೆ ಇದೆ, ಹೀಟ್ ಆಗುತ್ತಷ್ಟೇ. ಹೈ, ಇದನ್ನೆಲ್ಲ ತಿಂದು ಯಾವಳು ಬದುಕ್ತಾಳೆ? ನಾನೊಬ್ಳೆ ಹೋಟೆಲ್ಗೆ ಹೋಗ್ತೀನಿ. ಇವಳ್ಯಾಕೆ ಮಾಡಿದ್ಲು? ಅತ್ತೆ ಹೇಳೆ. ಹೋಟೆಲ್ಗೆ ಹೋದ್ರಾ? ನಿಮ್ ಬ್ಯಾಗಲ್ಲಿ ಒಂದ್ ಕವರ್ ಇಟ್ಟಿದೀನಿ, ತೆಗೀರಿ. ಕವರಾ? ಒಂದ್ ವಾರದಿಂದ ಕಸದ ಗಾಡಿ ಒಂದ್ ಬಂದಿರ್ಲಿಲ್ಲ, ಅದಕ್ಕೆ ನಿಮ್ ಬ್ಯಾಗಲ್ಲಿ ಇಟ್ಟಿದ್ದೆ. ಹಂಗೆ ಬಿಸಾಕ್ ಬಂದ್ಬಿಡಿ. ಯಾಕೆ ನನ್ನ ಬ್ಯಾಗಲ್ಲಿ ಕಸ ಹಾಕಿದ್ದು? ಅದ್ ನಿಮ್ ಬ್ಯಾಗ? ನಾನ್ ಡಸ್ಟ್ಬಿನ್ ಅನ್ಕೊಂಡೆ. ನೋಡು, ಇದೆಲ್ಲ ಚೆನ್ನಾಗಿರಲ್ಲ. ನೀನ್ ಹಿಂಗೆ ಆಡ್ತಾ ಇರು. ನನ್ ಮಗನ್ ಕೈಲಿ ಡೈವರ್ಸ್ ಕೊಡ್ಸ್ಬಿಟ್ಟು ಅವ್ರ ಮನೆಗೆ ಓಡಿಸ್ಬಿಡ್ತೀನಿ ಅಷ್ಟೇ. ನಿಮ್ಮಮ್ಮ ಇಷ್ಟೆಲ್ಲ ಮಾತಾಡ್ತಿದ್ರು ನೋಡ್ಕೊಂಡು ಸುಮ್ನೆ ಇದ್ಯಾ? ಇಷ್ಟೆಲ್ಲ ಆದ್ಮೇಲೆ ನಾನ್ ಬದುಕಿರಲ್ಲ. ಲೆಟರ್ ಬರ್ದೆ ಸೂಸೈಡ್ ಮಾಡ್ಕೊಂಡು ನಿಮ್ಮಿಬ್ರು ಜೈಲ್ನಲ್ಲಿ ತರ ಮಾಡ್ತೀನಿ. ಸಾಯೇ ಇವಾಗ. ಅಯ್ಯೋ ನಮ್ಮಮ್ಮಂದೆ ತಪ್ಪು ತೆಗಿಯ, ನಮ್ಮಮ್ಮಂದೆ ತಪ್ಪು ತೆಗಿ. ಎಷ್ಟು ಈಸಿಯಾಗಿ ನಮ್ಮ ಮುಂದೆ ತಪ್ಪು ಅಂದ್ಬಿಟ್ಟಲ್ಲ. ನಾನು ಇರಲ್ಲ, ನಾನು ಸಾಯ್ತೀನಿ. ಅಮ್ಮ 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 ಅವಳದೇ ತಪ್ಪು ತೆಗಿಯಮ್ಮ. ಅಮ್ಮ ಅವಳದೇ ತಪ್ಪು ತೆಗಿಯಮ್ಮ. ಲೇ ತೆಗಿಯ ನಮ್ಮಮ್ಮಂದೆ ತಪ್ಪು ತೆಗಿಯ. ಅಮ್ಮ ಅಮ್ಮ ತೆಗಿಯಮ್ಮ, ಅವಳದೇ ತಪ್ಪು ಅಲ್ಲ, ನಿಂದಲ್ಲ, ಅವಳ ತಪ್ಪು, ಅವಳು. ನಮ್ಮಮ್ಮಂದೆ ತಪ್ಪು ಅಲ್ಲ ಮಗ. ನಮ್ಮಮ್ಮ ನಾನು ಹೆಂಡತಿ ಬಾಗ್ಲ ಬಿಟ್ಟಿರ್ಕೋಣ ಸೂಸೈಡು. ಬೇಗ ಬರ. ಬಂದೆ ಲೇ ತೆಗಿಯ. ಅಮ್ಮ ತೆಗಿಯಮ್ಮ. ಅಮ್ಮ ಅಮ್ಮ ಲೇ ತೆಗಿಯ. ಅಮ್ಮ ಬಾಗ್ಲ ಬಿಟ್ಟಿರ್ಕೋಣ ಸೂಸೈಡ್ ಮಾಡ್ಕೊಂಡು ತೆಗಿರಿ. ಆಯ್ತಿಲ್ಲ ಮಗ, ವರ್ಕೌಟ್ ಆಗ್ತಿಲ್ಲ ಮಗ, ನಾನು ನೋಡ್ಕೊಂತೀನಿ. ನೀ ಕೂತ್ಕೋ ಮಗ. ನೀ ಅಲ್ಲಿಂದ ಜೋರಾಗಿ ಬಾ, ನಾ ಇಲ್ಲಿಂದ ಜೋರಾಗಿ ಬರ್ತೀನಿ. ಓಕೆ ಮಗ? ಸೀರಿಯಲ್ ಶುರುವಾಯ್ತು. ಅದೆಸತಿ ಸೈತಾಳೆ, ಅದೆಸತಿ ಬದುಕ್ತಾಳೆ ಹೇಳು ಅಲ್ವಾ? ಬರೀ ಬಂಡಲ್. ಎದಳ್ರಿ ಆಫೀಸ್ಗೆ ನಿದ್ದೆ ಮಾಡಕ್ ಕೂತೀರೇನ್ರಿ? ಸರ್ ಮನೇಲಿ ಒಂದು ಪ್ರಾಬ್ಲಮ್ ಆಗಿತ್ತು ಸರ್. ಏನ್ರಿ ನಿಮ್ ಪ್ರಾಬ್ಲಮ್? ಪಡ್ಕೊಂಡೆ ಇವನ್ಗೆ. ಇವಳನ್ ಕಟ್ಕೋಬೇಡ, ಇವಳು ಜಾತಕ ಸರಿಲ್ಲ ಲತ್ತೆ ಅಂತ ಕೇಳಲಿಲ್ಲ. ಬೆಳ್ಳಗ್ ಮೈಗೆ ತುಂಬ್ಕೊಂಡೋಳೆ ಅಂತ ಕಟ್ಕೊಂಡ್ ಬಂದ್ಬಿಟ್ಟ. ನನ್ನ ಮದ್ವೆ ಆದ್ಮೇಲೆ ನನ್ ಗಂಡನ ಅದೃಷ್ಟ ಅಂತ ಬಂದಿದ್ದು. ಅವ್ರ ಅಮ್ಮ ಜೊತೆ ಇರೋವರೆಗೂ ಲತ್ತೆ. ಅವ್ನಿಗೆ ಮಾಡಕ್ ಕೆಲ್ಸನೇ ಇರ್ಲಿಲ್ಲ.
ಇಬ್ರಿಗೆ ಅಡಿಗೆ ಮಾಡಿ ಅಂದ್ರೆ 5 ಲೀಟರ್ ಕುಕ್ಕರ್ ಇಡ್ತಾಳೆ. ಹಿಂಗೆಲ್ಲ ಮಾಡಿದ್ರೆ ಸಂಸಾರ ಉಳಿಯುತ್ತಾ? ಮನೆ ಉದ್ಧಾರ ಆಗುತ್ತಾ? ನೀವೇನ್ ಕಮ್ಮಿನಾ? ಮೊನ್ನೆ ಚಟ್ನಿಗೆ ಒಂಚೂರು ಖಾರ ಜಾಸ್ತಿ ಆಗಿದ್ದಕ್ಕೆ ರೋಡಲ್ಲಿ ತರಕಾರಿ ಮಾರೋ ನಿಂದ ಹಿಡಿದು ದನ ಕಾಯೋನವರೆಗೂ ನನ್ನ ಬಗ್ಗೆ ಚಾಡಿ ಹೇಳ್ಕೊಂಡ್ ಬಂದ್ರಿ. ಇವ್ರ ಕಡೆಯವ್ರು ಬಂದ್ರೆ ತುಪ್ಪದಲ್ಲಿ ಅಡಿಗೆ ಮಾಡ್ತಾಳೆ, ಅದೇ ನಮ್ ಕಡೆಯವ್ರು ಬಂದ್ರೆ ರುಚಿ ಬೋಲ್ಡಲ್ಲಿ ಅಡಿಗೆ ಮಾಡ್ತಾಳೆ. ಒಂಚೂರು ರುಚಿ ಇರಲ್ಲ. ನಾನಾದ್ರೂ ರುಚಿ ಬೋಲ್ಡಲ್ ಮಾಡಾಕ್ತೀನಿ. ಇವ್ರೇನ್ ಮಾಡಿದಾರ ಗೊತ್ತಾ? ಮೊನ್ನೆ ಎಷ್ಟೋ ವರ್ಷ ಆದ್ಮೇಲೆ ನಮ್ಮಪ್ಪ ನಾನು ನೋಡಕ್ಕೆ ಅಂತ ಊರಿಂದ ಬಂದ್ರೆ ಜ್ಯೂಸಲ್ಲಿ ಬೇದಿ ಮಾತ್ರ ಹಾಕೊಟ್ಟಿದ್ದಾರೆ. ಪಾಪ ನಮ್ಮಪ್ಪ ಊರ್ಗ್ ಹೋಗ್ತೀನಿ ಅಂತ ಹೇಳಿ ಒಂದಿನ ಎಲ್ಲ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಕಳ್ತಿದ್ದಾರೆ. ಮಗನ್ಗೆ ಆಯ್ತಾ ರೀ ಗೌರವ್, ಈ ಲೇಡೀಸ್ ಲ್ಯಾಂಡ್ ಮಾಡೋದು ತುಂಬ ಈಸಿ ಕಣ್ರಿ. ಅದು ಹೆಂಗೆ ಅಂದರೆ ಇಬ್ಬರಿಗೂ ಅವಾಗವಾಗ ಗಿಫ್ಟ್ ಕೊಡಿಸ್ತಿರ್ಬೇಕು, ಶಾಪಿಂಗ್ ಕಳಿಸ್ತಿರ್ಬೇಕು. ಅವಾಗ ಈಸಿಯಾಗಿ ನಮ್ಮ ಟ್ರ್ಯಾಕಿಗೆ ಕರ್ಕೊಂಬರ್ಬೋದು. ಏನೋ ಇದು ಸೀರೆ? ಐ ಸೀರೆ 999. ಅಯ್ಯೋ ಯಾಕಮ್ಮ? ಅವಳಿಗೆ ಮಾತ್ರ 1000 ರೂಪಾಯಿ ಸೀರೆ, ನಂಗೆ 999 ಬೇಕಾಗಿಲ್ಲ. ಅಯ್ಯೋ ಅಷ್ಟಕ್ಕೆ ಯಾಕಮ್ಮ ಹಿಂಗಾಡ್ತೀಯ? ನೋಡೆ ನಮ್ಮಮ್ಮನ 1 ರೂಪಾಯಿಗೆ ಹೆಂಗ್ ಆಡ್ತೈತೆ. ಅಯ್ಯೋ ಕುಡಿಲಿ. ಇವಾಗ ಓಕೆನಮ್ಮ? ಚೆನ್ನಾಗಿದೆ. ನನಗೆ 999 ಸೀರೆನಾ? ಏಯ್ 1 ರೂಪಾಯಿ ಅಷ್ಟೇ ಅಲ್ಲ ಡಿಫ್ರೆನ್ಸು. ಅದಕ್ಕೆ ಯಾಕೆ ಹಿಂಗ್ ಆಡ್ತೀಯಾ? ತಗೋಬೇಕಾರೆ 1 ರೂಪಾಯಿ ಕೊಡ್ತೀನಿ. ಅಂದ್ರೆ ನಾನೇನ್ ಭಿಕ್ಷುಕೆ ಅನ್ಕೊಂಡಿದ್ಯಾ? ತಗೋ ನಿನ್ ಸೀರೆ ಯಾವಳಿಗೆ ಬೇಕು? ಅಯ್ಯೋ ಅವಳು ಗುಡ್ಕೊಳ್ಳೋ ಯೋಗ್ಯತೆ ಇಲ್ಲ. ಕೂಡ ನಾನು ಇಟ್ಕೊಳ್ತೀನಿ. ಏಯ್ ನೋಡು ಅವ್ಳನ್ನ. ನೀ ಪದೇ ಪದೇ ಹಿಂಗ್ ಆಡೋದ್ ನೋಡ್ತಾ ಇದ್ರೆ ನಿನ್ ಜೊತೆ ಬದುಕಕ್ ಒಂಚೂರು ಇಷ್ಟ ಆಯ್ತಲ್ಲ ನಂಗೆ. ಹಾ, ನಿನ್ ಜೊತೆ ಬದ್ಕಕ್ ನಂಗೂ ಚೂರು ಇಷ್ಟ ಇಲ್ಲ. ಹಾ, ನನ್ ತವ್ರ ಮನೆಯಿಂದ ತಂದಿರೋ ಚಿನ್ನ ಬ್ಯಾಂಕಲ್ಲಿ ಇಟ್ಟಿದ್ಯಲ್ಲ, ಬಿಡ್ಸ್ಕೊಟ್ಬಿಡು. ನಾನು ಇವಾಗ್ಲೇ ಹೋಗ್ತೀನಿ. ನನ್ ಮದ್ದು, ನನ್ ಬಂಗಾರಿ, ನನ್ ಫ್ಲೇವರ್ ಅಲ್ವಾ? ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಬಿಟ್ರಂಗೆ. ನಾಳೆ ನೀನ್ ಬರ್ತಾಳೆ ಅಲ್ವಾ? ಇಬ್ರೇ ಶಾಪಿಂಗ್ ಹೋಗೋಣ. ಮುಂದಿನ ರಾಶಿ ವೃಷಭ ರಾಶಿ. ರಾಶಾಧಿಪತಿಯಾಗಿರುವಂತಹ ಶುಕ್ರ ಹಾಗೆ ವೃಷಭ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರುವಂತದ್ದು. ಕೃತಿಕ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡಕ್ಕೆ ಹೋದಾಗ ಆರ್ಥಿಕವಾಗಿ ಒಳ್ಳೆ ಲಾಭ ಇರುತ್ತೆ. ಖರ್ಚುಗಳೇ ಇರೋದಿಲ್ಲ. ಅಕ್ಕಪಕ್ಕದ ಮನೆಯವರಿಂದ ನಮ್ಮ ಮನೆಯಲ್ಲಿ ಟಿವಿ ಕರೆನ್ಸಿ ಖಾಲಿ ಆಗ್ಬಿಟ್ಟಿತ್ತು, ಅದಕ್ಕೆ ರಾಶಿ ಭವಿಷ್ಯ ನೋಡೋಣ ಅಂತ ಬಂದೆ. ನನಗೆ ದೊಡ್ಡ ಲೋಟದಲ್ಲಿ ಕುಡಿದ್ರೇನೆ ಕಾಫಿ ಕುಡ್ದಂಗೆ ಆಗೋದು. ಪರವಾಗಿಲ್ಲ, ಕುಡೀರಿ. ಅಣ್ಣ ಸಿಲಿಂಡ್ರು. ಅಣ್ಣ ಖಾಲಿ ಸಿಲಿಂಡರ್ ಅಲ್ಲೇ ಐತೆ, ಎತ್ಕೊಂಡೋಗು. ಓಕೆ ಅಣ್ಣ. ಅದೇನಪ್ಪ, ನಿಮ್ಮ ಮನೇಲಿ ತಿಂಗ್ಳಿಗೊಂದು ಸಿಲಿಂಡರ್ ಖಾಲಿ ಆಗುತ್ತೆ? ನಮ್ಮ ಮನೇಲೆಲ್ಲ 1 ಸಿಲಿಂಡರ್ 6 ತಿಂಗಳು ಬರುತ್ತೆ. ಹಾ, ಬೆಳಿಗ್ಗೆ ತಿಂಡಿಯಿಂದ ಹಿಡಿದು ರಾತ್ರಿ ಊಟದ ಗಂಟ ಇಲ್ಲೇ ನುಂಗಿ ಗಂಡಿಗೂ ಮಕ್ಳಿಗೂ ಒತ್ಕೊಂಡೋಗಿ ತಿನ್ಸಿದ್ರೆ ಇನ್ನೇನಾಯ್ತದೆ? 6 ತಿಂಗಳಲ್ಲ, ವರ್ಷನೇ ಬರ್ತದೆ. ಲೋಟ ನಾನೇನ್ ತಗೊಂಡೋಗಲ್ಲ. ಹಾ, ತೊಳ್ದ್ಬಿಟ್ಟು ಹೋಗು. ನೋಡ್ತಾನೆ ಇಲ್ಲ. ಯಾಕಮ್ಮ? ತಡಿಬೇಡ ಕಣೋ. ತಡಿತಿಲ್ಲ, ಹೇಳಮ್ಮ ಯಾಕೆ? ನಾನ್ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನೀನು ನಿನ್ ಹೆಂಡತಿ ಆರಾಮಾಗಿರಿ. ಯಾಕಮ್ಮ, ಏನಾಯ್ತು? 9 ತಿಂಗಳು ಹೆತ್ತು ಹೊತ್ತು ತೊಳೆದು ಸಾಕಿದ್ ನಾನು. ಆದ್ರೆ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಬರೀ ನೀನ್ ಹೆಂಡತಿದೆ ಫೋಟೋ ಹಾಕಿದ್ಯಲ್ಲೋ. ಅದೇ ಹೆಂಡತಿ ಬಂದ್ಮೇಲೆ ನಾವೆಲ್ಲ ಯಾಕೆ ಬೇಕು ನಿಂಗೆ? ಅಮ್ಮ, ಅವಳು ಬರ್ತಡೆ ಕಣಮ್ಮ, ಅದಕ್ಕೆ ಹಾಕಿದೀನಿ. ಅದಕ್ಕೇನಪ್ಪ ಹೇಳ್ತಾ ಇರೋದು? ನೀನು ನಿನ್ ಹೆಂಡತಿ ಸ್ಟೇಟಸ್ ಹಾಕೊಂಡು ಆರಾಮಾಗಿರಿ. ನಾನು ಅನಾಥಾಶ್ರಮಕ್ಕೆ ಹೋಗಿ ಸೇರ್ಕೊಳ್ತೀನಿ. ಅಮ್ಮ ನಿಂತ್ಕೊಳಮ್ಮ. ಹೋಗ್ಲಿ ಬಿಡ್ರಿ, ಎಲ್ಲಾದ್ರೂ ಅನಾಥಾಶ್ರಮಕ್ಕೆ ಹೋಗಿ ಸಾಯ್ಲಿ. ಏನೇ, ನಾನು ಅವತ್ತಿಂದ ನೋಡ್ತಾ ಇದ್ದೀನಿ. ಏನ್ ಬೈಕ್ ಬಂದಂಗ ಮಾತಾಡ್ತಾ ಇದೀಯಾ? ಹಾ, ಏನೇ ಗೊತ್ತು ನಿಂಗೆ ನಮ್ಮ ಅಮ್ಮನ ಬಗ್ಗೆ? ಚಿಕ್ಕ ವಯಸ್ಸಿಂದನು ಎಷ್ಟೇ ಕಷ್ಟ ಆದ್ರೂ, ಕಟ್ಕೊಂಡಿರೋ ಗಂಡ ದೊಡ್ಡ ಕುಡ್ಕ ಆದ್ರು, ಅಕ್ಕಪಕ್ಕದವರೆಲ್ಲ ಎಷ್ಟೇ ಮಾತಾಡಿದ್ರು ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ದೆ ನಮ್ನ ಯಾರ ಕೈ ಕೆಳಗಡೆನು ಬಿಡ್ದೇನೆ ಸಾಕಿ ಸಲ್ವಿ ಒಂದ್ ನೆಲೆ ಮಾಡಿರೋ ನಮ್ಮ ಅಮ್ಮನ್ನ ಹೋಗ್ ಸಾಯಿ ಅಂತೀಯ? ಹಾ, ನಿಮ್ಮಮ್ಮಂಗೆ ಹಿಂಗೆ ಮಾತಾಡ್ತೀಯಾ? ಇದೇ ಕೊನೆ. ಇನ್ನೊಂದ್ಸಲ ಏನಾರ ನಮ್ಮ ಅಮ್ಮಂಗೆ ಹೋಗಿ ಸಾಯಿ, ಅನಾಥಾಶ್ರಮಕ್ಕೆ ಹೋಗು ಅಂದ್ರೆ ಸಾಯಿಸ್ಬಿಡ್ತೀನಿ. ಇವತ್ ನನ್ ಬರ್ಡೇ ಅಂತ ಗೊತ್ತಿದ್ದು ನೀನ್ ನನ್ಗೆ ಹೊಡ್ದೆ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ನೀನ್ 1 ನಿಮಿಷ ಈ ಮನೇಲಿ ಇರಲ್ಲ. ಏ ಹೋಗು ಸಾಯಿ. ಹೋಗ್ತೀನಿ, ಹೋಗಲಿ. ನೋಡು
ಮನೆ ಬಿಟ್ಟು ಹೋಗ್ಬೇಡಮ್ಮ. ನಾನೇ ಮನೆ ಬಿಟ್ಟು ಹೋಗ್ತೀನಿ, ನೀವಿಬ್ರೇ ಇರಿ ಮನೇಲಿ. ನನ್ನ ಬರ್ಡೇ ಅಂತ ಗೊತ್ತಿದ್ದು ಹೊಡೆದಿದ್ದಾನೆ ಅವ್ನು ನನಗೆ. ನಾನ್ ಬುದ್ಧಿ ಹೇಳ್ತೀನಿ, ಪ್ಲೀಸ್ ಮನೆ ಬಿಟ್ಟು ಹೋಗ್ಬೇಡ. ಮೇಡಮ್ ಬನ್ನಿ. ಏನಾಯ್ತು ಡಾಕ್ಟರ್? ನೋಡಿಮ್ಮ, ಇವ್ರಿಗೆ ರೇರ್ ಜೆನೆಟಿಕಲ್ ಡಿಸಾರ್ಡರ್ ಇದೆ. ಇಟ್ ಮೀನ್ಸ್ ಇವ್ರ ಹಾರ್ಟು ತುಂಬ ವೀಕ್ ಇದೆ. ಇವ್ರೇನಾರ ಜಾಸ್ತಿ ಸೌಂಡ್ ಇರೋ ಕಡೆ ಇದ್ದರೆ ಅಥವಾ ಇವ್ರ ಕಿವಿಗೆ ಜಾಸ್ತಿ ಸೌಂಡ್ ಏನಾರ ಬಿದ್ದರೆ ಇವ್ರು ಬದುಕೋ ಚಾನ್ಸಸ್ ತುಂಬ ಕಡಿಮೆ. ಇದಕ್ಕೆ ಬೇರೆ ಏನು ಮೆಡಿಸಿನ್ ಇಲ್ವಾ ಡಾಕ್ಟರ್? ಇಲ್ಲಮ್ಮ, ಇದಕ್ಕಿರೋದು ಒಂದೇ ಆಪ್ಷನ್. ಇವ್ರನ್ನ ಪಿನ್ ಡ್ರಾಪ್ ಸೈಲೆನ್ಸ್ ಇರೋ ಜಾಗದಲ್ಲಿ ನೋಡ್ಕೋಬೇಕು. ಇವ್ರ ಕೈಲಿ ಯಾವುದೇ ರೀತಿ ಪ್ರೆಷರ್ ಇರೋ ಕೆಲಸನ ಮಾಡಿಸ್ಬಾರ್ದು. ಹಿಂಗೆ ಮಾಡಿದ್ರೆ ಮಾತ್ರ ನೀವು ಇವ್ರನ್ನ ಉಳಿಸ್ಕೋಬೋದು. ನನ್ ಮಗಂಗೆ ಎಲ್ಲೂ ಹೆಣ್ ಸಿಕ್ಕಿಲ್ಲ ಅಂತ ನೀವು ನಮ್ಮ ಮನೆ ಬಾಗ್ಲಿಗೆ ಬಂದಿದ್ದು, ನಾವೇನ್ ಬಂದಿರ್ಲಿಲ್ಲ. ಓಹೋ, ಇವಳೇನ್ ದೊಡ್ಡ ತ್ರಿಪುರ ಸುಂದರಿ ಅಂತ ಇವಳ ಮನೆ ಹತ್ರಕ್ ಬಂದಿದ್ವಿ. ನಿಮ್ಮಪ್ಪ ಕಣೆ ನಮ್ಮ ಹತ್ರ ಬೇಜಾನ್ ಆಸ್ತಿ ಅಂತ ನಿನ್ನ ನಮ್ ತಲೆ ಕಟ್ಟಿದ್ದು. ನೀವೇನ್ ಸುಮ್ನೆ ಮದ್ವೆ ಆಗಿಲ್ಲ, ನಮ್ಮ ಅಪ್ಪನ ಹತ್ರ 150 ಗ್ರಾಮ್ ಚಿನ್ನ 5 ಲಕ್ಷ ಕ್ಯಾಶ್ ಇಸ್ಕೊಂಡ್ ಮದ್ವೆ ಆಗಿರೋದು ನೀವು ನನ್ನನ್ನ. ಅದನ್ನು ಒಂದ್ ಮದ್ವೆ ಅಂತ ಕರೀತಾರ? ನಿಮ್ ಯೋಗ್ಯತೆಗೆ ಒಂದ್ 100 ಜನ ಕೂಟ ಹಾಕಕ್ಕಾಗ್ಲಿಲ್ಲ. 100 ಜನ ಬಂದ್ ನುಂಗುದ್ರ 500 ಜನ ಬಂದ್ ನುಂಗುದ್ರ ಅಂತ ನಿನ್ ಮಗನ ಹತ್ರ ಹೋಗಿ ಕೇಳಿ ಹೇಳ್ತಾನೆ. ಬರ್ತಾನಿರು, ಇನ್ನೇನ್ ಬರ್ತಾನೆ, ಅವಾಗ ಕೇಳ್ತೀನಿ, ಅವಾಗ ಗೊತ್ತಾಗತ್ ನಿನ್ ಯೋಗ್ಯತೆ. ಕೇಳು ಕೇಳು, ನಮ್ ಯೋಗ್ಯತೆ ಗೊತ್ತಾಗುತ್ತಾ ನಿಮ್ ಯೋಗ್ಯತೆ ಗೊತ್ತಾಗುತ್ತಾ ನೋಡೋಣ. ಬರ್ಲಿ ಇರು. ದೊಡ್ಡ ತ್ರಿಪುರ ಸುಂದರಿ ಅಂತ ನೀವು ನಮ್ಮ ಮನೆ ನೋಡಪ್ಪ, ನಿನ್ನ ಕಷ್ಟ ನನ್ಗೆ ಅರ್ಥ ಆಗುತ್ತೆ. ನೀನು ನನಗೆ ಎಷ್ಟೇ ಬೈದಿರ್ಬೋದು, ಆದರೆ ಅದನ್ನು ನಾನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ನೀನು ನನ್ನ ತಮ್ಮನ ಥರ. ಒಂದು ಐಡಿಯಾ ಹೇಳ್ತೀನಿ, ಅದನ್ನು ಮಾಡು. 100% ವರ್ಕೌಟ್ ಆಗುತ್ತೆ. ಏನೋ ಓಕೆ ಓಕೆ. ಅತ್ತೆ ಸೊಸೆ ಜಗಳ ಇಷ್ಟ ಆಗಿದ್ರೆ ಈ ನಂಬರ್ಗೆ 2 ರೂಪಾಯಿ ಕಳಿಸಿ. ಅಮ್ಮ ಹೆಂಡತಿ ಜಗಳ ಎಷ್ಟು ಅಂತ ನೋಡೋಣ. ಇಬ್ರು ಸೇರಿಕೊಂಡು ತಿಂತಾರೆ ನನ್ನ ಪ್ರಾಣನ. ದಿನೇ ದಿನೇ ಎಲ್ರು ಮನೆಯಲ್ಲಿದೆ ರಾಮಾಯಣ. ಎಲ್ರು ಬಂದು ಕೇಳಿ ಈ ನನ್ನ ಪುರಾಣ.